ಎಸ್ಎಸ್ಜೆ ಸಂಸ್ಕೃತಿ ಪ್ರತಿಷ್ಠಾನ ಟ್ರಸ್ಟ್ ವತಿಯಿಂದ ಟ್ರಸ್ಟ್ನ ಸಂಸ್ಥಾಪಕ ಕಾರ್ಯದರ್ಶಿಗಳಾದ ಶ್ರೀ ಶಿವಾನಂದ ಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಕತ್ರಿಗುಪ್ಪೆಯ ಪ್ರಯೋಗ್ ಥಿಯೇಟರ್ನಲ್ಲಿ ಜಾನಪದ ಉತ್ಸವ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಜರುಗಿತು. ದೀಪ ಹಚ್ಚುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಚಿಕ್ಕಪೇಟೆಯ ಬಿಬಿಎಂಪಿ ಅಭಯಾಂಕರರಾದ ಎನ್.ಕೆ. ಸತ್ಯಾರವರು ವಹಿಸಿದ್ರು. ಇನ್ನು ಮುಖ್ಯ ಅತಿಥಿಗಳಾಗಿ ಎನ್.ಎಸ್. ಸೋಮಶೇಖರ್, ಶ್ರೀಧರ್ ರಾವ್, ಜೇಮ್ ಶಿವು, ಶ್ರೀಮತಿ ಶ್ರೀ ಪ್ರೇಮ, ಮಹೇಶ್, ಶ್ರೀಪತಿ ಹಾಗೂ ಶುಭ ವಿಶ್ವಕರ್ಮ ಆಗಮಿಸಿದ್ರು. ಈ ಕಾರ್ಯಕ್ರಮವು ಜಾನಪದ ಗೀತ ಗಾಯನ, ಸುಗಮ ಸಂಗೀತ, ಜನಪದ ನೃತ್ಯ, ಹಳ್ಳಿ ನೃತ್ಯ, ಭರತನಾಟ್ಯ, ಕಂಸಾಳೆ ನೃತ್ಯ, ವೀರ್ಗಾಸಿ ಕುಣಿತ ಮತ್ತು ಜನಪದ ಕೋಲಾಟಗಳನ್ನ ಒಳಗೊಂಡಿತ್ತು. ಈ ನಮ್ಮ ಎಸ್.ಎಸ್.ಜೆ ಸಂಸ್ಕೃತಿ ಪ್ರತಿಷ್ಠಾನ ಎಂಬತಕ್ಕಂಥದ್ದು 2011ರಲ್ಲಿ ಪ್ರತಿಷ್ಠಾಪನೆ ಆಯಿತು. ಅಲ್ಲಿಂದ ಕೂಡ ನಿರಂತರವಾಗಿ ಇಲ್ಲಿವರೆಗೂ ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತವಾಗಿ ಜಿಲ್ಲಾದ್ಯಂತವಾಗಿ ಕೂಡ ನಡೆಸ್ಕೊಂಡು ನಿರಂತರವಾಗಿ ಬರ್ತಾ ಇದ್ದೀವಿ. ಇವತ್ತಿನ ಜಾನಪದ ಕಾರ್ಯಕ್ರಮ ಭರತನಾಟ್ಯದಲ್ಲಿ ಸುಮಾರು 7-8 ವಿಧವಾಗಿರತಕ್ಕಂಥ ನೃತ್ಯಗಳನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ಕಂಸಾಳೆ ಮತ್ತು ವೀರ್ಗಾಸೆ ಇವೆಲ್ಲವೂ ಕೂಡ ಹೆಚ್ಚಿನ ರೀತಿಯಲ್ಲಿ ಜನಗಳಿಗೆ ಸಂತೋಷ ಉಂಟು ಮಾಡಿರತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ನಡೆದಿವೆ. ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಉದ್ಘಾಟನೆಗೋಸ್ಕರವಾಗಿ ಸೋಮಶೇಖರ್ ಎಂಬತಕ್ಕಂಥವರು BBMP ಜೂನಿಯರ್ ಕಾಲೇಜಿನ ಪ್ರಿನ್ಸಿಪಾಲ್ ಅವರು ಮತ್ತು BBMP ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಆಗಿರ್ತಕ್ಕಂಥ ಸತ್ಯವರವರು, ಆಮೇಲೆ ಲಿಟ್ರೇಚರ್ ಮತ್ತು ಕೆಂಪೇಗೌಡ ಪ್ರಶಸ್ತಿಯನ್ನು ಮತ್ತು ಚಲನಚಿತ್ರ ಗೀತೆಗಳನ್ನು ಬರೆಯುವಂಥ ಸನ್ಮಾನ್ಯ ಶ್ರೀ ಜೇಮ್ ಶಿವರವರು ಮತ್ತು ಹಿರಿಯರಾಗಿರ್ತಕ್ಕಂಥ ಶ್ರೀಧರ್ ಅವರು ಕೂಡ ಆಗಮಿಸಿದ್ದು ಈ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುತ್ತಾರೆ. ಶಿವಾನಂದ ಸ್ವಾಮಿ ಜೆ. ಈ ನನ್ನ ಎಸ್.ಎಸ್.ಜೆ ಎಂಬತಕ್ಕಂಥ ಬಿರುದು ಕೂಡ ನನ್ನ ಹತ್ರಲ್ಲೇ ಇದೆ. ಶಿವಾನಂದ ಸ್ವಾಮಿ ಜಿ ಎಂಬುದಾಗಿ ಇರತಕ್ಕಂಥದ್ದು ಎಸ್.ಎಸ್.ಜೆ ಸಂಸ್ಕೃತಿ ಪ್ರತಿಷ್ಠಾನ ಶಿವಾನಂದ ಸ್ವಾಮಿ ಜಡಿಯಪ್ಪ ಎಂಬುದಾಗಿ. ಜಡಿಯಪ್ಪ ಎಂಬತಕ್ಕಂಥವ್ರು ನನ್ನ ತಂದೆಯವರು. ಈ ಕಾರ್ಯಕ್ರಮದ ಬಗ್ಗೆ ನಾನು ಹೇಳಬೇಕಂದ್ರೆ ಬಹಳ ಸುಂದರವಾಗಿ ಮೂಡಿ ಬಂದಿದೆ. ಯಾಕೆಂದರೆ ಇದು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಮಾಡಿದಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳು ಮಾಡಿದಂಥ ನೃತ್ಯ ಪ್ರದರ್ಶನ ಆಗಲಿ ಅಥವಾ ಜನಪದ ಗೀತೆ ಆಗಲಿ ಪ್ರತಿಯೊಂದೂ ಸಹ ನೋಡುಗರಿಗೆ ಕಣ್ಮನ ತಣಿಸುವಷ್ಟು ಹಬ್ಬನೇ ಮಾಡಿದಷ್ಟು ಚೆನ್ನಾಗಿತ್ತು.
ಇದು ಈ ಕಾರ್ಯಕ್ರಮನ ಆಯೋಜಿಸಿದಂತಹ ನಮ್ಮ ಶಿವಾನಂದ ಸ್ವಾಮಿಯವರು ಅವ್ರಿಗೂ ನಾವು ತುಂಬ ಕೃತಜ್ಞತೆ ಹೇಳಬೇಕು. ಯಾಕೆ ಅಂದರೆ ಅವ್ರನ್ನ ಈಗೆಲ್ಲ ಪುಟ್ಟ ಮಕ್ಕಳು ಅಂತ, ಪುಟ್ಟ ಮಗು ಅಂತಲೇ ಕರಿತಿದ್ದಾರೆ. ಯಾಕೆ ಅಂತಂದರೆ ಅವರು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ದೊಡ್ಡವರು ಚಿಕ್ಕವರು ಅಂತೇನು ಅವ್ರ ಭಾವನೆ ಇಲ್ಲದೆ ಎಲ್ಲರಿಗೂ ಈ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರೋದಕ್ಕೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದನ ನಾವು ಹೇಳಬೇಕು ಅಂತ ನಾನು ಈ ಒಂದು ವೇದಿಕೆ ವಿಚಾರವಾಗಿ ತಿಳಿಸ್ತಾ ಇದ್ದೀನಿ. ಇನ್ನೊಂದು ವಿಚಾರ ಅಂದರೆ ಈ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ಮೂಡಿ ಬರ್ತಾ ಇರಲಿ, ಅವ್ರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ. ಹಾಗೆಯೇ ನಾನು ಈ ಕಾರ್ಯಕ್ರಮಗಳಿಗೆ ಮತ್ತೆ ನನ್ನನ್ನು ಬರೋ ಹಾಗೆ ಮಾಡಲಿ ಅಂತಲೂ ನಾನು ಆ ದೇವರಲ್ಲಿ ಬೇಡ್ಕೊಳ್ತೀನಿ. ಯಾಕೆಂದರೆ ನನಗೂ ಮಕ್ಕಳ ಕಾರ್ಯಕ್ರಮ ಅಂದರೆ ಬಹಳನೇ ಇಷ್ಟ. ನಾನು ಚಿಕ್ಕ ಹುಡುಗಿಯಿಂದ ನಾನು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಈಗಲೂ ನಾನು ನೋಡ್ತಾ ಇರ್ತೀನಿ, ಯಾವುದೇ ಕಾರ್ಯಕ್ರಮ ಬಂದರೂ ಈ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರಲಿ ಅಂತ ನಾನು ಈ ಒಂದು ಕಾರ್ಯಕ್ರಮದ ಮೂಲಕ ಈ ಒಂದು ನಾನು ವಿಚಾರನ ನಿಮಗೆ ತಿಳಿಸ್ತಾ ಇದ್ದೀನಿ. ಹೌದು, ಇದು ವಿಶೇಷವಾಗಿರ್ತಕ್ಕಂಥ ಜಾನಪದ ಉತ್ಸವ, ಜಾನಪದ ಹಬ್ಬ ಪ್ರತಿ ವರ್ಷವೂ ಕೂಡ ಮಾಡ್ತಾರೆ. ನಾನು ಪ್ರೀತಿಯಿಂದ ಅವ್ರಿಗೆ ಚಿಕ್ಕ ಹುಡುಗ ಅಂತೀನಿ. ಯಾಕೆ ಅಂತಂದರೆ ಈ ವಯಸ್ಸಿನಲ್ಲಿ ಅವ್ರಿಗೆ ಇರತಕ್ಕಂಥ ಎನರ್ಜಿ ಲೆವೆಲ್ಸು, ಅವ್ರು ಹಾಡೋ ದಾಟಿ, ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು, ಇದನ್ನು ಆಯೋಜನೆ ಮಾಡೋಕ್ಕೆ ಅವ್ರು ಪಟ್ಟಿರ್ತಕ್ಕಂಥ ಶ್ರಮ ವಿಶೇಷವಾಗಿ ಬಹಳ ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಈ ಜಾನಪದ ಉತ್ಸವದಲ್ಲಿ ನೀವೇ ನೋಡಿದ್ದೀರಾ, ಚಿಕ್ಕ ಚಿಕ್ಕ ಮಕ್ಕಳು ತಯಾರಿ ಮಾಡಿ ಬಹಳ ಚೆನ್ನಾಗಿ ನೃತ್ಯವನ್ನು ಪ್ರದರ್ಶನ ಮಾಡಿದ್ದಾರೆ. ಇಲ್ಲಿ ನಮ್ಮ ಜಾನಪದ ಹಾಡುಗಳು, ನಮ್ಮ ಜನಪದ ಎಲ್ಲರಿಗೂ ತಿಳಿಸ್ಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ. ಅದರಲ್ಲಿ ಬಹಳ ಶಕ್ತಿ ಇದೆ, ಎಲ್ಲರನ್ನ ಒಗ್ಗೂಡಿಸುವಂಥ ಶಕ್ತಿ ಇದೆ. ಈಗ ಕಂಸಾಳೆ ನೃತ್ಯ ಮಾಡಿದರು, ಇನ್ನು ಬೇರೆ ಬೇರೆ ಚೆಲ್ಲಿದರು ಮಲ್ಲಿಗೆಯ ಮಾಡಿದ್ರು, ವೀರಗಾಸೆದು ಕಂಸಾಳೆ ನೃತ್ಯಗಳು ಎಲ್ಲರಲ್ಲೂ ಸಹ ಎಲ್ಲರನ್ನು ಒಗ್ಗೂಡಿಸುವಂಥ ಒಂದು ವಿಶೇಷತೆ ಇದೆ. ಮತ್ತು ಅವರಲ್ಲಿ ನಾವು ದೇವರನ್ನು ಕಾಣುವಂಥ ಒಂದು ವಿಶೇಷವಾದಂಥ ಶಕ್ತಿ ಆ ನೃತ್ಯಗಳಿಗಿದೆ ಮತ್ತು ಆ ಹಾಡುಗಳಿಗಿದೆ. ಗಣಪತಿಯ ವ್ರತದ ಕಥೆ ಆಗಿರ್ಬೋದು, ಏನೇ ಆಗಿರ್ಬೋದು, ಹಾಡುಗಳ ಮೂಲಕ ತಮ್ಮ ದುಃಖವನ್ನು, ಸುಖವನ್ನು, ಖುಷಿಯನ್ನು, ಮಳೆ ಬರೋದನ್ನು, ಬೆಳೆ ಬಿತ್ತನೆ ಮಾಡಿ ಬೆಳೆ ಬೆಳೆಯೋದನ್ನು ಎಲ್ಲವನ್ನ ನಮ್ಮ ಜನಪದರು ತೋರಿಸ್ತಾ ಇದ್ರು. ಅದೇ ಜಾನಪದ ಹಬ್ಬ ನೃತ್ಯ ಸಂಗೀತ ಕಾರ್ಯಕ್ರಮ, ಈ ಜಾನಪದ ಉತ್ಸವ. ನನ್ನ ಹೆಸರು ಕಿರಣ್. ಒಟ್ನಲ್ಲಿ ಶ್ರೀ ಶಿವಾನಂದ ಸ್ವಾಮಿಯವರ ಜನಪದದ ಮೇಲಿರುವ ಪ್ರೀತಿ, ಆಸಕ್ತಿ ನಿಜಕ್ಕೂ ಶ್ಲಾಘನೀಯ.